ಯುಗಧರ್ಮ ರಾಮಣ್ಣರವರ ಸಾಹಿತ್ಯ ಜಾನಪದ ಸಾಹಿತ್ಯದ ಮೇರು ಕೃತಿಗಳಾಗಿದ್ದು ಅವರ 6 ಕೃತಿಗಳು ಜಾನಪದ ಲೋಕಕ್ಕೆ ಅಪರೂಪದ ಕೊಡುಗೆಯಾಗಿದೆ ಎಂದು ಸಿರಿಗೆರೆ ಬೃಹನ್ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಸಮೀಪದ ಸಿದ್ದನಮಠ ಗ್ರಾಮದಲ್ಲಿ ಬುಧವಾರ ಯುಗಧರ್ಮ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಂಡಿದ್ದ ಯುಗಧರ್ಮ ರಾಮಣ್ಣರವರ ರಚಿತ 6 ಕೃತಿಗಳು ಹಾಗೂ ಅಕ್ಷರ ಕುಟೀರ ಲೋಕಾರ್ಪಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಸಿರಿಗೆರೆ ಶ್ರೀರವರು ಮಾತನಾಡಿ, ಯುಗಧರ್ಮ ರಾಮಣ್ಣರವರು 6 ಕೃತಿಗಳಲ್ಲಿ ಭಾರ್ಗವಿಯ ಅರ್ಥ ವಿವರಣೆ, ದಂಡಿಯ ಬದಲಾದಿತ್ಯ ಶಬ್ದದ ಪ್ರಭಾವವನ್ನು ಕಾಣಬಹುದಾಗಿದೆ. ಅನಕ್ಷರಸ್ಥರಾಗಿದ್ದರೂ ಅನುಭವ ಹಾಗೂ ಲೋಕಾನುಭವದ ಆಧಾರದಲ್ಲಿ ವಿಶ್ವವಿದ್ಯಾನಿಲಯದ ಪಂಡಿತರನ್ನು ಮೀರಿಸುವಂತಹ ಕೃತಿಗಳನ್ನು ರಚಿಸಿರುವುದು ಅಪರೂಪದ ಸಂಗತಿ. ಇದಕ್ಕೆ ಅವರ ಪತ್ನಿಯ ಪ್ರೇರಣೆಯೂ ಕಾರಣವಾಗಿದೆ ಎಂದು ಸ್ವಾಮೀಜಿ ಶ್ಲಾಘಿಸಿದ್ದಾರೆ. ಒಂದು ಕುಗ್ರಾಮವಾಗಿದ್ದ ಸಿದ್ದನಮಠ ಗ್ರಾಮವು 2 ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವುದು ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿದ್ದು, ದಿವಂಗತ ಎಸ್ಪಿ ರಂಗನಾಥ್ ಹಾಗೂ ಯುಗಧರ್ಮ ರಾಮಣ್ಣ ಎಂಬ ಇಬ್ಬರು ಮಹನೀಯರ ಕಾರಣದಿಂದಾಗಿ ಇದು ಸಾಧ್ಯವಾಗಿದೆ ಎಂದರು. ದಿವಂಗತ ಎಸ್ಪಿ ರಂಗನಾಥ್ ರವರು ಗುರುಭಕ್ತಿ ಮತ್ತು ಶ್ರದ್ಧೆಗೆ ಮಾದರಿಯಾಗಿದ್ದ ವ್ಯಕ್ತಿಯಾಗಿದ್ದು, ಗುರು ಆಜ್ಞೆಯನ್ನ ಭಕ್ತಿಯಿಂದ ಸ್ವೀಕರಿಸಿ ಕಾರ್ಯಪೂರ್ಣಗೊಳ್ಳುವವರೆಗೂ ಕೈಬಿಡದೆ ಕೆಲಸ ಮಾಡುತ್ತಿದ್ದವರು ಎಂದು ಸ್ಮರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಯುಗಧರ್ಮ ರಾಮಣ್ಣ, ನಾನು ಅಕ್ಷರ ಕಲಿಯದ ಹರಿಗಾಟಿ. ರಾಮಾಯಣವನ್ನ 300 ಜನರು ಬರೆದಿದ್ರು, ಜಾನಪದರು ಅದನ್ನ 4 ವಾಕ್ಯಗಳಲ್ಲಿ ಹೇಳಬಲ್ಲರು. ಜನನ ಮರಣವನ್ನ ಜಯಿಸುವ ಶಕ್ತಿ ಜಾನಪದ ಸಾಹಿತ್ಯಕ್ಕಿದೆ. ಜಾನಪದವೇ 64 ವಿದ್ಯೆಗಳ ತಾಯಿ. ಇದರಲ್ಲಿ 5 ತತ್ವಗಳು, 6 ಜ್ಞಾನಗಳು, 7 ಸೂತ್ರಗಳು ಅಡಗಿವೆ. ಲೌಕಿಕ, ಲೋಕಾನುಭವ ಮತ್ತು ಅಲೌಕಿಕ ಅನುಭವ ಎಂಬ 3 ಶಿಕ್ಷಣ ಮಾದರಿಗಳಿದ್ದು, ಲೋಕಾನುಭವ ಶಿಕ್ಷಣ ನೀಡುವ 6 ಕೃತಿಗಳನ್ನು ನಾನು ರಚಿಸಿದ್ದೇನೆ ಎಂದು ಹೇಳಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ವಾಮದೇವಪ್ಪ ಮಾತನಾಡಿ, 93 ವರ್ಷಗಳ ಕಾಲ ಬದುಕಿದ್ದ ದಿವಂಗತ ಪ್ರೊಫೆಸರ್ ಎಸ್ಪಿ ರಂಗನಾಥ್ ರವರು ಪರರಿಗಾಗಿ ಬದುಕಿದ ಮಹಾನ್ ವ್ಯಕ್ತಿ. ಆದರ್ಶ ಪುರುಷರಾಗಿ ಸಂಸ್ಕಾರದ ಪ್ರತೀಕವಾಗಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ದಿನಪತ್ರಿಕೆಗಳಲ್ಲಿ ಲೇಖನ, ಕನ್ನಡ ಪರಿಚಾರಕ, ಆಕಾಶವಾಣಿ ಕಾರ್ಯಕ್ರಮಗಳು, ನಾಟಕಗಳು, ಕೃತಿಗಳು, ಶಿಕ್ಷಕರಾಗಿ ಮಠದ ಭಕ್ತರಾಗಿ ಸೇವೆ ಸಲ್ಲಿಸಿ ಶಾಶ್ವತವಾಗಿ ಉಳಿದಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಯುಗಧರ್ಮ ಪ್ರಶಸ್ತಿಯನ್ನ ಚಿತ್ರದುರ್ಗದ ಕುಮಾರೇಶ್ವರ ನಾಟಕ ಸಂಘದ ಸ್ಥಾಪಕ ಬಿ ಕುಮಾರಸ್ವಾಮಿ ದಂಪತಿಗಳು ಪ್ರದಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಿಮಾ ಪಟೇಲ್, ತುಮಕೋಸ್ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್, ಗುಳ್ಳಲ್ಲಿ ಮಲ್ಲಿಕಾರ್ಜುನಪ್ಪ, ಖ್ಯಾತ ಸಾಹಿತಿ ನರುಂಶಿ, ಸಾಹಿತಿ ಸಿದ್ದನಮಠ ಸಿದ್ದೇಶ, ಡಾ ಶ್ರೀನಾಥ್ ಕುಮಾರ್, ಬಿಜೆಪಿ ಯುವ ಮುಖಂಡ ನವೀನ್ ಚನ್ನಗಿರಿ, ರಾಧಾಕೃಷ್ಣ ಪಲ್ಲಕ್ಕಿ, ಚನ್ನಗಿರಿ ಮಧು ಮುಂತಾದವರು ಉಪಸ್ಥಿತರಿದ್ದರು. ಸಾಹಿತ್ಯ, ಜನಪದ ಸಂಸ್ಕೃತಿ ಹಾಗೂ ಶಿಕ್ಷಣದ ಮಹತ್ವವನ್ನು ಸಾರಿದ ಈ ಕಾರ್ಯಕ್ರಮ ಸಿದ್ದನಮಠ ಗ್ರಾಮಕ್ಕೆ ಹೊಸ ಗೌರವ ತಂದಿತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಅವನ ಶಬ್ದಗಳಲ್ಲಿ ಒಂದು ರೀತಿಯ ಪದಲಾಲಿತ್ಯ ಅಂತ ಕರೀತಾರೆ. ಅದರಲ್ಲಿ ಈ ಶ್ಲೋಕದ ಹಿನ್ನೆಲೆಯಲ್ಲಿ ನಾವು ರಾಮಣ್ಣ ಸಾಹಿತ್ಯ ರಚನೆ ಕಾಣೋದು ಭಾರವಿಯ ಅರ್ಥಗೌರವ ಮತ್ತು ದಂಡಿಯ ಪದಲಾಲಿತ್ಯ. ಆ ಶಬ್ದಗಳಲ್ಲಿರ್ತಕ್ಕಂಥ ಒಂದು ಸೊಗಡಿದೆಯಲ್ಲ, ಒಂದು ರಿದಿಮ್ ಇದೆಯಲ್ಲ, ಅದು ಆ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಇದೆಯಲ್ಲ, ಅದು ವಿಶೇಷತೆ. ಅವರಲ್ಲಿ ಮನೆಗೆ ಹೋಗ್ತಾ ಇರೋ ಕುಟೀರಕ್ಕೆ ಒಳ ಪ್ರವೇಶ ಮಾಡುವಾಗ ಅಲ್ಲಿ ಬರೆದಿತ್ತು, ನೀವು ಗಮನಿಸಿದ್ರೆ ಇಲ್ಲ, ಬೆನ್ನ ಹಿಂದೆ ಗುರುವು ಗಂಡಿನಂತೆ ಇದ್ದರು, ಬೆನ್ನ ಹಿಂದೆ ಗುರುವು ಗಂಡಿನಂತೆ ಇಹರು ಅಂತ. ರಾಮಣ್ಣನ ವಿಚಾರಕ್ಕೆ ಬಂದ್ರೆ ಅವನು ಬೆನ್ನಿಂದೆ ಅಲ್ಲ, ಅವನ ಹೃದಯದಲ್ಲೇ ಗುರು ಅಡಗಿದಾನೆ ಅಂತ ನಾವು ಹೇಳ್ತೇವೆ. ಈ ದಿನ ನಮ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೊಳಲ್ಕೆರೆಯಲ್ಲಿ. ಈ ದಿನ ಜಾನಪದ ಸಾಹಿತ್ಯದ ಮೇರು ಕೃತಿಗಳು ಅಂತ ಹೇಳಿರ್ಬೇಕು. ಮೇರು ಕೃತಿಗಳು 6 ಕೃತಿಗಳು ಜಾನಪದ ಸಾಹಿತ್ಯದ ಮೇರು ಕೃತಿಗಳು ಅಂತ ನಾವು ಬಣ್ಣಿಸಿ ಅವರ ಪತ್ನಿ ಬಗ್ಗೆ ಮಾತನಾಡಿದಲ್ಲ, ಬರ್ಕೊಳಿಕೆ ಎಲ್ಲಪ್ಪ ಮನೆಯವರು ಅಂತಂದು ತೋಟದಲ್ಲಿ ಬಿಟ್ಟು ಬರೀ ಅಂತ ಹೇಳ್ತಾರೆ. ಪ್ರಾಯಶಃ ಇಲ್ಲೇ ಬಂದ್ರೆ ಬೆನ್ನಿನಂತೆ ಗರಿನಂತೆ ಅಂತ ಕಾಣುತ್ತೆ. ಇದು ವಿಷಯ ಗೊತ್ತಾದ್ಮೇಲೆ ಅವ್ರ ಮನೆಗೆ ಬಂದು ಗನ್ ತಗೊಂಡು ಬರ್ತಾರೆ ಗೊತ್ತಿಲ್ಲ.
ಪಾಪ ಅವರ ಅನಾರೋಗ್ಯದ ನಿಮಿತ್ತಾಗಿದ್ದಾರೆ ಅಂತ ಕೇಳಿದ್ರು. ಧರ್ಮಪತ್ನಿ ಆರೋಗ್ಯ ಸುಧಾರಿಸಲಿ, ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸದಾ ನೆಲೆಸಲಿ, ರಾಮಾಯಣದ ಸಾಹಿತ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಅಭಿವೃದ್ಧಿ ಹೊಂದಲಿ ಅಂತ ಆಶಿಸಿ ಕೋರಿ ನನ್ನ ಮಾತುಗಳನ್ನು ಮುಕ್ತಾಯ